ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಯೋಬನು ಬರೆದ ಗ್ರಂಥ 16ನೇ ಅಧ್ಯಾಯ 19-20 ವಾಕ್ಯಗಳು. ಜೋಬ್ ಚಾಪ್ಟರ್ 16 verse 19 and 20. ಆಹಾ, ಈಗಲೂ ನನ್ನ ಕಡೆಯ ಸಾಕ್ಷಿಯು ಆಕಾಶದಲ್ಲಿ ಉಂಟು. ನನ್ನ ಪಕ್ಷದ ಹೊಣೆಗಾರನು ಮೇಲನ ಲೋಕದಲ್ಲಿದ್ದಾನೆ. ಗೆಳೆಯರು ನನ್ನನ್ನು ಹೀನೈಸುವವರಾಗಿದ್ದಾರೆ. ನನ್ನ ನ್ಯಾಯವನ್ನು ದೇವರ ಮುಂದೆಯೂ ಮಾನವನ ನ್ಯಾಯವನ್ನು ಅವನ ಮಿತ್ರನ ಮುಂದೆಯೂ ಸ್ಥಾಪಿಸಲಿ ಎಂದು ದೇವರಿಗೇನೇ ಕಣ್ಣೀರು ಸುರಿಸುತ್ತೇನೆ. ಹಲ್ಲೆಲೂಯಾ. ನೋಡಿ, ಇಲ್ಲಿ ಯೋಬನು ಮಾಡುವಂತಹ ಆತನ ಉತ್ತರ ಅಥವಾ ಅವನ ತೀರ್ಮಾನ, ಅವನ ನಂಬಿಕೆ ಯಾರ ಮೇಲೆ ಇತ್ತು ಎಂಬುದಾಗಿ ನೋಡುವಾಗ, ಈ ಲೋಕದಲ್ಲಿ ಆತನ ಸುತ್ತಲಿರುವಂತಹ ಜನರು, ಆತನ ಊರಿನವರು, ಆತನಿಗೆ ಪರಿಚಯ ಇರುವವರು, ಆತನ ಪ್ರಾಣ ಸ್ನೇಹಿತರು, ಆತನ ಹೆಂಡತಿ ಕೂಡ ಆತನನ್ನು ದುಷ್ಪ್ರೇರಣೆ ಮಾಡುವಾಗ, ಡಿಮೋಟಿವೇಟ್ ಮಾಡುವಾಗ, ಡಿಸ್ಕರೇಜ್ ಮಾಡುವಾಗ, ಅಧೈರ್ಯಪಡಿಸುವಾಗ, ನಿನ್ನಲ್ಲಿ ಏನೋ ಒಂದು ತಪ್ಪಿದೆ, ಆದ ಕಾರಣ ನಿನಗೆ ಇಷ್ಟೆಲ್ಲ ದುರ್ಸ್ಥಿತಿ ಬಂದಿದೆ, ಇಷ್ಟೆಲ್ಲ ನೀನು ಕಳ್ಕೊಂಡಿದೆಯಾ, ಇದಕ್ಕೆಲ್ಲ ಕಾರಣ ನೀನೇ ಕಾರಣ ಎಂಬುದಾಗಿ ಜನರು ನ್ಯಾಯವನ್ನು ತೀರಿಸುವಾಗ, ಜನರು ತಪ್ಪು ಹೊರಿಸುವಾಗ, ಜನರು ಬೆರಳು ತೋರಿಸುವಾಗ, ಯೋಬನಿಗಿದ್ದ ಕಡೆಯ ನಂಬಿಕೆ, ದೃಢವಾದ ನಂಬಿಕೆ ಯಾರು ಎಂಬುದಾಗಿ ನೋಡುವಾಗ ದೇವರ ಮೇಲೆ ತನ್ನ ನಂಬಿಕೆಯನ್ನು ಆತನು ಇಟ್ಟಿದ್ದನು. ಹಲ್ಲೆಲೂಯಾ. ತನ್ನ ಬಾಯಿಂದ ಪಾಪ ಮಾಡಲು ಅವನು ಇಷ್ಟಪಡಲಿಲ್ಲ. ತನ್ನ ಬಾಯಿಂದ ದೂರುವುದಕ್ಕೋ ಗುಣಗುಟ್ಟುವುದಕ್ಕೋ ಅವನು ಇಷ್ಟಪಡಲಿಲ್ಲ. ಅದರ ಬದಲಾಗಿ ಹೇಳುತ್ತಾ ಇದ್ದಾನೆ, ನೀವು ಏನೇ ನನ್ನನ್ನು ಹೀನೈಸಿರಿ, ಏನೇ ನನ್ನನ್ನು ವಿರೋಧವಾಗಿ ನನ್ನ ಮೇಲೆ ತಪ್ಪು ಹೊರಿಸಿರಿ, ಆದರೆ ನಿಮ್ಮ ಸಾಕ್ಷಿ, ನಿಮ್ಮ ಕೊನೆಯ ಮಾತಲ್ಲ, ನಿಮ್ಮ ಸಾಕ್ಷಿ ಕಡೆಯ ಮಾತಲ್ಲ. ಯೋರ್ ಡಿಸಿಷನ್ ಆರ್ ಕನ್ಕ್ಲೂಷನ್ ಇಸ್ ನಾಟ್ ದಿ ಫೈನಲ್ ವರ್ಡ್. ನನ್ನ ವಿಮೋಚಕನು, ನನ್ನ ಸಾಕ್ಷಿ ಕೊಡುವವನು, ಇನ್ನೂ ಹೇಳಬೇಕಾದರೆ ನನ್ನ ಲಾಯರ್, ನನ್ನ ಅಡ್ವೊಕೇಟು, ನನ್ನ ನ್ಯಾಯಾಧಿಪತಿ ಮೇಲಿದ್ದಾನೆ. ಅವನೇ ಕಡೆಯ ಸಾಕ್ಷಿ ಕೊಡುವವನು. ಅವನ ಸಾಕ್ಷಿಯೇ ಕರೆಕ್ಟಾಗಿರುತ್ತದೆ. ಹಲ್ಲೆಲೂಯಾ. ಈ ಭೂಮಿಯಲ್ಲಿ ಎಷ್ಟೇ ಸುಳ್ಳು ಸಾಕ್ಷಿಗಳು ನಮಗೆ ವಿರೋಧವಾಗಿ ತಪ್ಪು ಹೊರಿಸಲ್ಪಡುವಾಗ, ನಮಗೆ ವಿರುದ್ಧವಾಗಿ ಬೆರಳು ತೋರಿಸಲ್ಪಡುವಾಗ ನಾವು ಕುಗ್ಗಿ ಹೋಗಬಾರದು. ಯೋಬನು ಹೇಳಿದ ಹಾಗೆ ಹೇಳೋಣ, ಮೈ ರಿಡೀಮರ್, ಮೈ ಅಡ್ವೊಕೇಟ್, ನನಗಾಗಿ ವಾದಿಸುವವನು ಪರಲೋಕದಲ್ಲಿದ್ದಾನೆ, ಆತನು ನೋಡಿಕೊಳ್ಳಲಿ ಎಂಬುದಾಗಿ ಆತನಿಗೇನೇ ನನ್ನ ಕಣ್ಣೀರು ಸುರಿಸುತ್ತಾ ಇದ್ದೇನೆ. ಹಲ್ಲೆಲೂಯಾ. ಲೆಟ್ ಹಿಮ್ ಡಿಸೈಡ್, ಲೆಟ್ ಹಿಮ್ ಟೆಲ್ ದ ಫೈನಲ್ ವರ್ಡ್, ಲೆಟ್ ಹಿಮ್ ಗಿವ್ ದ ಜಡ್ಜ್ಮೆಂಟ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಆತನನ್ನು ನೋಡಿ ಕಣ್ಣೀರು ಸುರಿಸುತ್ತೇನೆ ಹೊರತು ನಿಮ್ಮನ್ನು ನೋಡಿ ನಾನು ಭಯಪಡುವುದೋ, ಹಿಂಜಾರುವುದೋ, ಪಾಪ ಮಾಡುವುದೋ ಅಲ್ಲ. ನಾನು ಪಾಪ ಮಾಡಬೇಕೆಂಬುದಾಗಿ, ಕೋಪ ಮಾಡಬೇಕೆಂಬುದಾಗಿ, ನಾನು ದೂರಬೇಕೆಂಬುದಾಗಿ, ನಾನು ಬಾಯಿ ಬಿಟ್ಟು ತಪ್ಪು ಮಾಡಬೇಕೆಂಬುದಾಗಿ ಹಲವಾರು ಸಾಕ್ಷಿಗಳು ಎದ್ದೇಳಿದರು, ಪರವಾಗಿಲ್ಲ. ಹಲ್ಲೆಲೂಯಾ. ನನ್ನ ಸಾಕ್ಷಿದಾರನು ಮೇಲಿದ್ದಾನೆ. ಹಲ್ಲೆಲೂಯಾ. ಕಣ್ಣು ಮುಚ್ಚಿ. ಹಲ್ಲೆಲೂಯಾ. ನಮ್ಮ ಜೀವನದಲ್ಲಿ ಹಲವಾರು ಕಾರ್ಯಗಳು ಇಂತಹ ರೀತಿಯಲ್ಲಿ ನಡೀತಾ ಇದೆಯಾ? ಸುಳ್ಳು, ತಪ್ಪು, ಅನ್ಯಾಯ ನಡೀತಾ ಇದೆಯಾ? ಯೋಚನೆ ಮಾಡಬೇಡ್ರಿ, ಚಿಂತೆ ಮಾಡಬೇಡ್ರಿ. ಮೇಲೆ ನೋಡಿ ಕಣ್ಣೀರು ಇಡ್ರಿ. ಆತನನ್ನು ನೋಡಿ ಕಣ್ಣೀರು ಸುರಿಸ್ರಿ. ನಿಮ್ಮ ಕಣ್ಣೀರನ್ನು ದಾಟಿ ಹೋಗದ ನೀತಿಯುಳ್ಳ ನ್ಯಾಯಾಧಿಪತಿ. ಆತನ ನ್ಯಾಯ ತಡವಾದರೂ ನೀತಿಯಾಗಿರುತ್ತದೆ, ನ್ಯಾಯವಾಗಿರುತ್ತದೆ. ಆತನ ನೀತಿವಂತಿಕೆಯನ್ನು ಯಾರು ಅಳ್ಳಗಳೆಯಲು ಸಾಧ್ಯವಿಲ್ಲ. ಕಣ್ಣೀರಿಂದ ಪ್ರಾರ್ಥನೆ ಮಾಡುವಾಗ ನಿಮ್ಮ ಕೋರ್ಟ್ ಕೇಸುಗಳು ಮಾಯವಾಗಲಿ, ನಿಮಗೆ ಸಕ್ಸಸ್, ನಿಮಗೆ ಜಯ ಸಿಕ್ಕಲಿ. ನಿಮ್ಮ ಎಲ್ಲ ವಾಕ್ವಾಜ್ಯಗಳು, ನ್ಯಾಯ ವಿಚಾರಣೆಗಳಲ್ಲಿ ನಿಮಗೆ ನ್ಯಾಯ ಸಿಕ್ಕಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ. ಯೇಸುವಿನ ನಾಮದಲ್ಲಿ ಅಪ್ಪ, ಇಂಥ ಅನ್ಯಾಯದಲ್ಲಿ ಸಿಲುಕಿಕೊಂಡಿರುವವರು ಅಪ್ಪ, ಅವರಿಗೆ ನ್ಯಾಯ ಸಿಕ್ಕಲಿ. ಪರಲೋಕದಿಂದ ನ್ಯಾಯ ಬರಲಿ, ಪರಲೋಕದಿಂದ ಜಡ್ಜ್ಮೆಂಟ್ ಬರಲಿ, ಕನ್ಕ್ಲೂಷನ್ ಬರಲಿ. ಯೇಸಪ್ಪ, ನೀನೇ ಮಕ್ಕಳಿಗಾಗಿ ಸಾಕ್ಷಿ ಹೇಳುವವರಾಗಿ ಬದಲಾಗರಿ ಅಪ್ಪ. ನಿಂತುಕೊಂಡು ನಿನ್ನ ಮಕ್ಕಳಿಗೆ ಅದ್ಭುತ ಮಾಡಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ನಮಗೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ನಮಗಾಗಿ ಸಾಕ್ಷಿ ಹೇಳುವವರು ಪರಲೋಕದಲ್ಲಿದ್ದಾರೆ, ಮೇಲೆ ಇದ್ದಾರೆ. ಅಲ್ಲಿ ಆತನನ್ನು ನೋಡ್ರಿ, ಆತನ ಮುಂದೆ ಕೇಳ್ರಿ. ಅವರು ನಿಮಗಾಗಿ ಸಹಾಯವನ್ನು ಕಳುಹಿಸುತ್ತಾರೆ, ಜಯ ಕೊಡುತ್ತಾರೆ, ನ್ಯಾಯ ಕೊಡುತ್ತಾರೆ, ನೀತಿ ಒದಗಿಸುತ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.